ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಾಡಾಕತ್ತೀವ್ರಿ ಉದ್ದಿನ ಹಪ್ಪಳ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರ್ನು ಬರ್ರಿ. ಈಗ ಇದೇನು ಯಾವ ರೀತಿ ಅಂದರೆ ಮನೆಯೊಳಗನೆ ತಯಾರು ಮಾಡೋದ್ರಿ ಹಿಟ್ಟು ಉದ್ದಿನ ಬೇಳೆ ಮತ್ತು ಅದ್ರ ಮಸಾಲ ಯಾವ ರೀತಿ ಹಾಕೋದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರ್ನು ಬರ್ರಿ. ಈಗ 1 ಕಿಲೋ ಉದ್ದಿನ ಬೇಳೆಯನ್ನು ನಾನು ಮನೆಯೊಳಗಿನ ಉದ್ದಿನ ಬೇಳೆ ಇದ್ದು ರೀ ಅದ್ರನ್ನ ಬಿಸ್ಕೊಂಬಂದೇನಿ ರೀ. ಈ ರೀತಿ 1 ಕಿಲೋಕ್ಕೆ ಇಷ್ಟು ಹಿಟ್ಟಾಗೈತೆ ನೋಡ್ರಿ. ಸ್ವಲ್ಪ ದಪ್ಪಿಟ್ಟು ಹಿಟ್ಟು ಬಿಸ್ಕೊಂಬರೋದ್ರಿ. ಭಾಳ ಸಣ್ಣ ಅಂದ್ರೆ ಸಣ್ಣ ಮಾಡೋಂಗಿಲ್ಲ, ಸ್ವಲ್ಪ ದಪ್ಪಿಟ್ಟುದ್ರಿ. ಮತ್ತು ಇದು ಒಂದು ಹಪ್ಪಳ ಮಸಾಲ ಅಂತ ಹೇಳಿ ಸಿಗ್ತೈತೆ ರೀ, ಅದನ್ನು ಮಸಾಲ ಹಾಕೋದು ನೋಡ್ರಿ. ನಾನು ದಿನ ಬಂದು ಪಾಪಡ್ ಮಸಾಲ ಐತೆ ನನಗೆ ಸಿಕ್ಕತ್ರಿ, ಅದನ್ನ ಹಾಕಿನಿ ನಾನು. ನೀವು ಸಿಕ್ಕರೆ ಹಾಕೋರಿ, ಇಲ್ಲಾಂದ್ರೆ ಉದ್ದಿನ ಹಪ್ಪಳದ ಮಸಾಲ ಪಾಕೆಟ್ ಅಂತ ಹೇಳಿ ಸಿಗ್ತೈತಿ, ಅದನ್ನು ಹಾಕೊಂಬಿಡ್ರಿ. ಈಗ ಇದನ್ನೇ ಎಷ್ಟು ಹಾಕೋದು ಅಂತ ಹೇಳಿ ನೋಡ್ಕೊಂಬರ್ನು ಬರ್ರಿ. ಈಗ 1 ಕಿಲೋ ಉದ್ದಿನ ಬೇಳೆಯನ್ನು ನಾನು ಸಣ್ಣ ಮನೆಯೊಳಗನ ಉದ್ದಿನ ಬೇಳೆ ತೊಗೊಂಡು ಸ್ವಲ್ಪ ಒಣಾಕಿ ಬಿಸ್ಕೊಂಬಂದೇನಿ ರೀ. ಈಗ ಉದ್ದಿನ ಬೇಳೆಗೆ ಹಿಟ್ಟಿಗೆ ಈಗ ಮಸಾಲ ಮಿಕ್ಸ್ ಮಾಡ್ಕೊಂಡವ್ರಿ. 1 ಕಿಲೋಕ್ಕೆ ಪೂರ 1 ಪಾಕೆಟ್ ಹಾಕೊಂಡೇನಿ ರೀ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಹಿಟ್ಟನ್ನು ಕಲಸೋಬೇಕ್ರಿ. ಯಾವ ರೀತಿ ಅಂದರೆ ಚಪಾತಿ ಹಿಟ್ಟು ಇರ್ತೈತಲ್ರಿ ಅದಕ್ಕಿಂತ ಸ್ವಲ್ಪ ಗಟ್ಟಿ ರೀ, ಇದು ಭಾಳ ಜಿಗಿಟ್ಟು ಇರ್ತೈತಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಹಿಟ್ಟು ನಾದಬೇಕಾದ್ರೆ ತಣ್ಣೀರಲ್ಲೇ ನಾದಂಗಿಲ್ಲ ರೀ, ಸ್ವಲ್ಪ ಉಗುರು ಬೆಚ್ಚಿ ನೀರಲ್ಲೇ ನಾದ್ಕೋಬೇಕ್ರಿ. ಈಗ ನಾದ್ಕೊಂಡಿದ್ದ ಬಳಿಕ ಈಗೇನ ತೋರ್ಸಾಕತ್ತೀನಲ್ರಿ ಇಷ್ಟು ಗಟ್ಟಿ ಇರ್ಬೇಕ್ರಿ. ಇದನ್ನು ಸ್ವಲ್ಪ ಉಗುರು ಬೆಚ್ಚಿ ನೀರ್ಲೇನ ಹಿಂಗೆ ಮಿದ್ಕೋಬೇಕ್ರಿ. ಯಾವ ರೀತಿ ಮಿದ್ಕೋದಂದ್ರೆ ಭಾಳ ಜಿಗಿಟ್ಟಿರ್ತೈತ್ರಿ ಅದ. ಮತ್ತು ತಣ್ಣೀರ್ಲೆ ಆದ್ರೆ ಭಾಳ ಜಿಗಿಟಾಗ್ತೈತಿ. ಆದರೆ ಬಿಸಿನೀರು ಸ್ವಲ್ಪ ಉಗುರು ಬಿಸಿನೀರೇನು ಸ್ವಲ್ಪ ಬಿಸಿ ಇರ್ತೈತಲ್ರಿ, ಅಷ್ಟು ನೀರು ತೊಗೊಂಡಂದ್ರೆ ಹಿಟ್ಟು ನಾದಕ್ಕಿನ್ನ ತ್ರಾಸ ಆಗಂಗಿಲ್ಲ ರೀ. ಸ್ವಲ್ಪ ನೀರು ಹಚ್ಕೊಂಡು ಬಾಳೋತನ ಬಿದ್ಕೋಬೇಕ್ರಿ. ಹಿಟ್ಟು ನಾದೋದು ಬಾಳೋತ್ ಆಗ್ತೈತೆ ಅಂತ ಹೇಳಿ ನಾ ಫಸ್ಟಿಗೇನು ಚಪಾತಿ ಹಿಟ್ಟದು ನಾದ್ಕೋತಿರಲ್ಲ ಆ ರೀತಿ ಆಗ್ತೈತೆ ಅದನ್ನು ತೋರಿಸಿಲ್ಲ. ಈಗ ಈ ರೀತಿ ಹಿಟ್ಟು ನಾದ್ಕೊಂಡು ಒಂದು ಅರ್ಧ ತಾಸು ಮುಚ್ಚಿಟ್ಕೊಂಡ್ಬಿಡ್ಬೇಕ್ರಿ. ಅರ್ಧ ತಾಸು ಮುಚ್ಚಿಟ್ಕೊಂಡು ಈಗ ತೆಗೆದು ಬಳಿಕ ಸ್ವಲ್ಪ ಅದ ಒಂದು ನೀರದು ಎಲ್ಲ ಹಿಡ್ಕೊಂಡು ಚೆಂದಾಗಿರ್ತೈತ್ರಿ ಅದು ಹಿಟ್ಟ. ಈಗ ಸಣ್ಣ ಉಳ್ಳಿ ಮಾಡ್ಕೋಬೇಕ್ರಿ. ಯಾವ ರೀತಿ ಮಾಡ್ಕೋಬೇಕಂತಂದ್ರೆ ನೋಡ್ರಿ, ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕ್ರಿ. ಈಗ ನಾ ಏನು ಉಳ್ಳಿ ತೋರ್ಸತ್ತಂದ್ರಲ್ಲೇ ಒಂದೇ ಸೈಜನ್ನ ಈ ರೀತಿ ಉಳ್ಳಿ ಆಗ್ಬೇಕು ನೋಡ್ರಿ. ಒಂದು ಪೇಡೆಕ್ಕಿಂತೂ ಜಾಸ್ತಿ ಸ್ವಲ್ಪ ದಪ್ಪ ಆಗ್ಬೇಕ್ರಿ. ಒಂದು ಸಣ್ಣ ಸ್ಮಾಲ್ ಸೈಜ್ ಪುರಿ ಮಾಡ್ತಿರಲ್ರಿ ಅಷ್ಟು ಉಳ್ಳಿ ತೊಗೋಬೇಕ್ರಿ. ಸ್ವಲ್ಪ ತಿಳ್ಕೊಬೇಕ್ರಿ, ಮತ್ತು ಪುರಿ ಭಾಳ ದಿಪ್ಪ ಇರ್ತೈತಿ, ಅಗದಿ ತಿಳುರಿ ಪುರಿ ಸೈಜಿಗೆ ಅದನ್ನ ಲಟ್ಸ್ಕೋಬೇಕ್ರಿ. ಅದೇ ಉದ್ದಿನ ಬೇಳೆ ಹಿಟ್ಟನ್ನು ಸ್ವಲ್ಪ ಕೆಳಗೆ ಹಾಕ್ಕೊಂಡು ಈ ರೀತಿ ಒಂದು ಮನೆ ಇರ್ತೈತಲ್ರಿ, ಮನೆ ಮ್ಯಾಗ ಚಪಾತಿ ಹಂಗೆ ಅಥವಾ ಪುರಿ ಅದನ್ನು ಲಟ್ಟಿಸ್ತೀವಲ್ರಿ ಆ ರೀತಿ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೋಬೇಕ್ರಿ. ಒಂದು ಸ್ಮಾಲ್ ಸೈಜ್ ಪುರಿಗಿಂತ ಸ್ವಲ್ಪ ಮೀಡಿಯಮ್ ಸೈಜ್ ಪುರಿ ಇರ್ತೈತಲ್ರಿ ಆ ರೀತಿ ಲಟ್ಸ್ಕೋಬೇಕ್ರಿ. ಇಲ್ಲ ನಿಮ್ಗೆ ಎಷ್ಟು ದೊಡ್ಡ ಬೇಕಾಗ್ತಾವೆ ಅಷ್ಟು ದೊಡ್ಡೂ ಲಟ್ಸ್ಕೊಂಡ್ರೆ ನಡಿತೈತಿ. ಮತ್ತು ಮಾರ್ಕೆಟ್ ಒಳಗೆ ಸಿಗ್ತಾವಲ್ರಿ ಆ ರೀತಿ ಸ್ಮಾಲ್ ಸೈಜ್ ಮಾಡಿಕೊಂಡು ನಡಿತೈತಿ. ಎಲ್ಲ ಟೇಸ್ಟು ಒಂದೇ ರೀ. ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ಸೈಜ್ ನೀವು ಲಟ್ಸ್ಕೋಬೇಕ್ರಿ. ಈಗ ಸಣ್ಣಂಗೆ ಒಂದೊಂದು ಉಳ್ಳಿ ಮಾಡ್ಕೊಂಡು ಈಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈಗೇನು ತೋರ್ಸಾಕತ್ತೀನಲ್ರಿ ಈ ರೀತಿ ಮಾಡ್ಕೋಬೇಕು ನೋಡ್ರಿ. ರೌಂಡಂಗೆ ಮಾಡ್ಕೊಂಡು ಇಟ್ಕೊಂಡ್ಬಿಡೋದ್ರಿ. ಈಗ ಈ ಉದ್ದಿನ ಹಪ್ಪಳ ಮತ್ತು ಬಿಸಿಲೊಳಗೆ ಒಣಾಕಂಗಿಲ್ಲ ರೀ, ಇದ್ರನ್ನ ಪ್ಯಾನಿನ ಗಾಳಿ ಒಳಗನ ಒಣಾಕ್ಬೇಕ್ರಿ. ಪ್ಯಾನಿನ ಒಂದು ಸೀರೆ ಒಳಗೆ ಅಥವಾ ಒಂದು ಪ್ಲಾಸ್ಟಿಕ್ ಕವರ್ ಒಳಗೆ ಇದ್ರನ್ನ ಮೊದಲು ಮಾಡ್ಕೊಂಡು ಒಂದೊಂದು ಹಾಕ್ಕೋಬೇಕ್ರಿ. ಈ ರೀತಿ ಹಾಕ್ಕೋಬೇಕು ನೋಡ್ರಿ. ನಾ ಎಲ್ಲನೂ ಇದೇ ಒಂದು ಸೈಜ್ ಏನು ತೋರ್ಸಾಕತ್ತೀನಿ ರೀ ಈ ಸೈಜ ಮಾಡ್ಕೊಂಡೇನ್ರಿ. ಈಗ ಸೀರೆ ಒಳಗನ ಈ ರೀತಿ ಒಂದೊಂದು ಟಚ್ ಆಗಲ್ದಂಗೆ ಹಾಕ್ಕೊಂಡು ಬಿಡೋದ್ರಿ. ಹಾಕ್ಕೊಂಡು ಎಲ್ಲರೂ ಪ್ಯಾನಿನ ಗಾಳಿ ಒಳಗನ ಹಾಕೋದ್ರಿ. ನನ್ನ 1 ಕಿಲೋ ಒಳಗೆ 100 ಮ್ಯಾಲಾಗ್ಯಾವ್ರಿ. ಈ ಸೈಜ್ ಹೋಗಿ ಮಾಡಿದ್ದು. ನಿಮ್ಗೆ ಯಾವ ರೀತಿ ಬೇಕು ಆ ಥರ ಮಾಡ್ಕೊರಿ. ನೋಡ್ರಿ ಎಷ್ಟು ಚಂದ ಬಂದಾವು ಕರದ ಬಳಕ. ಈ ರೀತಿ ಉದ್ದಿನ ಹಪ್ಪಳ ಮನೆಯೊಳಗನ ತಯಾರಿಸಿದ್ದು ಹಿಟ್ಲೇ ಮಾಡ್ಕೊಂಡಿದ್ದೀವಿ ರೀ, ಕೊಂಡು ಸಿಗ್ತೈತಿ. ಅದನ್ನು ಇದೇ ರೀತಿನ ಹಿಟ್ಟು ನಾದ್ಕೊಂಡು ಮಾಡ್ಕೋಬೇಕ್ರಿ. ನೋಡ್ರಿ ಈ ರೀತಿ ಆಗ್ತಾವ್ರಿ. ಒಂದೊಂದು ಕರ್ಕೊಂಡು ತಿನ್ಬೋದ್ರಿ, ಇಲ್ಲ ಇದನ್ನು ಸುಟ್ಕೊಂಡು ತಿನ್ಬೋದ್ರಿ. ಅಂದರೆ ಗ್ಯಾಸ್ ಮ್ಯಾಗ ಉರಿ ಮೇಲೆ ಸುಟ್ಟರು ನಡಿತೈತಿ, ಕರೆದ್ರೂ ನಡಿತೈತಿ. ನಿಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಮಾಡ್ಕೊಂಡು ತಿನ್ನಿರಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಪೂರ ನೋಡಿರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಇದೇ ರೀತಿ
ವಿಡಿಯೋನ ನೋಡೋಕೆ ಬರ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಪೂರ ವಿಡಿಯೋನ ನೋಡಿರಿ. ಈ ರೀತಿ ಹಪ್ಪಳ ಎಲ್ಲ ನಾನು ಮಾಡ್ಕೊಂಡೀನಿ ನೋಡಿರಿ. ಯಾವ ರೀತಿ ಹಪ್ಪಳಾಗ್ಯಾವಂದ್ರೆ ಬರೀ ಟಚ್ ಮಾಡ್ರೆ ಮುರಿಬಿಡ್ತಾವ್ರಿ, ಆ ರೀತಿ ಹಪ್ಪಳಾಗ್ಯಾವ್ರಿ ನೋಡಿರಿ. ನೀವು ಒಂದ್ಸಲ ಮಾಡ್ಕೋರಿ, ಮನೆಯೊಳಗೆ ಮಾಡ್ಕೊಳ್ಬೇಕು, ಗೊತ್ತಾಗ್ತಿ. ಉದ್ದಿನ ಹಪ್ಪಳ ಮಾಡೋದು ಭಾಳ ಕಷ್ಟ ಐತಿ, ಅದನ್ನು ದಾರದ ಉಳಿ ಮಾಡಬೇಕು ಅದು ಇದು ಅಂತಾರೆ. ಹಾಗೇನಿಲ್ಲ, ನೀವು ಮಾಡ್ಕೊಂಡು ನೋಡಿಬಿಡ್ರಿ.